ಹುಬ್ಬಳ್ಳಿ ಒಂದು ರೀತಿಯಲ್ಲಿ ಆ ಹುಬ್ಬಳ್ಳಿ ಅನ್ನೋ ಹೆಸರು ಕೇಳಿದಾಗ ನಾನಾ ವಿಚಾರದಲ್ಲಿ ನಮಗೆ ಅಲ್ಲಿನ ಇತಿಹಾಸ ಪುರಾಣಗಳು ಕೇಳ್ಕೊಳ್ಳೋದಕ್ಕೆ ಸಿಗುತ್ತೆ. ಆದರೆ ಇವತ್ತು ರಿಪಬ್ಲಿಕ್ ಕನ್ನಡ ಟೀಮ್ ಒಂದು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಮುಂದಾದಾಗ ಅಲ್ಲಿ ಕಂಡು ಬಂದಿದ್ದು ನಿಜಕ್ಕೂ ಕೂಡ ಅಚ್ಚರಿ ಪಡುವಂತ ವಿಚಾರ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ತಲೆ ಎತ್ತಿದ ಕಸದ ಮಾಫಿಯಾ. ಪ್ರತಿನಿತ್ಯ 350 ಟನ್ ಕಸವನ್ನ ಸುರಿತಾ ಇದೆ ಪಾಲಿಕೆ. ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿಯೇ ಸೃಷ್ಟಿಯಾಗಿದೆ ಕಸದ ಬೆಟ್ಟ. ಪಾಲಿಕೆ ಅಧಿಕಾರಿಗಳೇ, ರಿಪಬ್ಲಿಕ್ ಕನ್ನಡ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದೆ, ಆ ಕಸದ ಬೆಟ್ಟವನ್ನ ಕ್ಲಿಯರ್ ಮಾಡ್ತೀರಾ? ಹುಬ್ಬಳ್ಳಿ ಕಾರವಾರ ರಸ್ತೆಯಲ್ಲಿರುವಂಥ ಕಸದ ಬೆಟ್ಟ ಅದು. ಅಲ್ಲಿಂದ ಬರ್ತಾ ಇರುವಂಥ ದುರ್ವಾಸನೆಯಿಂದ ಹತ್ತಿರ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ. ಸಾರ್ವಜನಿಕರು, ಸ್ಥಳೀಯರು ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರಾದ್ರೂ ಅಲ್ಲಿಗೆ ಹೋದ್ರೆ ತತ್ಕ್ಷಣಕ್ಕೆ ಬೆಂಕಿ ಹೊತ್ತಿಕೊಳ್ಳುತ್ತೆ. ಕಸದ ಬೆಟ್ಟದ ಮಾಫಿಯಾ ವರದಿಗೆ ಹೋದ ರಿಪಬ್ಲಿಕ್ ಕನ್ನಡ ಟೀಮ್ ವರದಿ ಮಾಡಬೇಡಿ ಅಂತೇಳಿ ಅಲ್ಲಿನ ಸಿಬ್ಬಂದಿ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಕಸದ ಬೆಟ್ಟದ ಅವ್ಯವಸ್ಥೆಗೆ ಪಾಲಿಕೆಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಎಷ್ಟೋ ಜನ ಸತ್ತಾರಿ ಸರ್, ಯಾರಿಗೂ ಗೊತ್ತಿಲ್ಲ ಅಂತಾರೆ ಅವರು. ನೋಡಿ, ನಮ್ಮ ಟೀಮ್ ಅಲ್ಲಿ ರಿಪೋರ್ಟಿಂಗ್ ಅಂತ ಹೋದಾಗ ಅವರನ್ನ ಅಡ್ಡ ಹಾಕ್ತಾರೆ. ಯಾಕೆ ಮಾಡ್ತಾ ಇದ್ದೀರಾ, ನೀವು ಮಾಡಬಾರ್ದು ಸುದ್ದಿ ಅಂತೇಳಿ ತಡೆ ಇರುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ರಿಪಬ್ಲಿಕ್ ಕನ್ನಡ ಟೀಮ್ ಯಾವುದಕ್ಕೂ ಕೂಡ ಹಿಂಜರಿಯೋದಿಲ್ಲ. ನೋಡಿ, ಅದು 29 ಎಕರೆ ಭೂಮಿಯಲ್ಲಿರುವಂತ ಕಸದ ಬೆಟ್ಟ. ಅಲ್ಲಿ ಯಾರಾದ್ರೂ ಹೋದ್ರೆ ತಂತಾನೆ ಬೆಂಕಿ ಹೊತ್ತುಕೊಳ್ಳುತ್ತೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ಆ ಅನುಭವ ನಮ್ಮ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ಗೂ ಕೂಡ ಆಗಿದೆ. ಇಡೀ ಒಂದು ದಿನ ಅಲ್ಲಿನ ಸುತ್ತಮುತ್ತಲೂ ಕೂಡ ಓಡಾಡಿ ಏನಾಗ್ತಾ ಇದೆ ನೋಡಿ, ಬೆಟ್ಟ ಬೆಟ್ಟ ಬೆಳೆದು ನಿಂತಿದೆ ಕಸದ ಬೆಟ್ಟ. ಹುಬ್ಬಳ್ಳಿ ಪಾಲಿಕೆ ಅಧಿಕಾರಿಗಳೇ, ಇಷ್ಟು ದಿನ ನೀವು ಸುಮ್ಮನೆ ಇದ್ದಿದ್ದು ಸಾಕು. ಇನ್ನ ಈ ಕಸವನ್ನ ಕ್ಲಿಯರ್ ಮಾಡಲೇಬೇಕು. ಅದರಿಂದ ಜನರಿಗೆ ಎಷ್ಟು ಸಮಸ್ಯೆ ಆಗ್ತಾ ಇದೆ ನಿಮಗೆ ಗೊತ್ತಾ? ನೀವೊಂದು ಕೆಲಸ ಮಾಡಿ, ಪಾಲಿಕೆಯವರು ಆ ಕಸದ ಬೆಟ್ಟದ ಪಕ್ಕದಲ್ಲೇ ನಿಮ್ಮೊಂದು ಕಚೇರಿ ಓಪನ್ ಮಾಡ್ಕೊಂಡು ಅಲ್ಲೇ ನಿಮ್ಮ ಕೆಲಸಗಳನ್ನು ನಿರ್ವಹಿಸಿ ಗೊತ್ತಾಗುತ್ತೆ. ನಮ್ಮ ಇಬ್ಬರು ಸಹೋದ್ಯೋಗಿಗಳು, ನನ್ನ ಸಹೋದ್ಯೋಗಿ ರಂಜಿತ್ ಹಾಗೂ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್, ಇಬ್ರು ಕೂಡ ಸ್ಥಳದಿಂದಲೇ ಲೈವ್ನಲ್ಲಿ ಜಾಯ್ನ್ ಆಗಿದೆ. ನೋಡಿ, ಅವರಿಬ್ಬರನ್ನು ಕೂಡ ನೋಡ್ಬೋದು, ಮಾಸ್ಕ್ ಹಾಕೊಂಡು ಹೋಗಿದ್ದಾರೆ. ಅಲ್ಲಿ ಉಸಿರಾಡೋದಕ್ಕೂ ಕೂಡ ಸಾಧ್ಯವಾಗದಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಟೀಮ್ ಅಲ್ಲಿಗೆ ಹೋದಾಗ ಸಫೋಕೇಟೆಡ್ ಹಾಕಿ ಉಸಿರುಗಟ್ಟಿ ತಲೆ ತಿರುಗಿ ಬಿದ್ದಂಥ ಘಟನೆ ಆಗಿದೆ. ರಂಜಿತ್, ನಿನ್ನೆ ನೀವು ಅಲ್ಲಿ ಹೋಗಿದ್ರಿ, ಅಲ್ಲಿಂದ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಲಸವನ್ನ ಕೂಡ ಮಾಡಿದ್ರಿ, ಏನಾಯ್ತು? ನಾಗೇಂದ್ರ ಬಾಬು, ನಾನಿರುವಂತ ಜಾಗ ನಿಮಗೆ ಕಾಣಿಸಬಹುದು. ಇದು ಮಲೆನಾಡಿನ ಗುಡ್ಡದ ರೀತಿಯಲ್ಲಿದೆ. ನಾಗೇಂದ್ರ ಬಾಬು, ನಾನು ಹೇಳ್ತೀನಿ, ಇದು ಯಾವುದೇ ಮಲೆನಾಡಿನ ಗುಡ್ಡ ಅಲ್ಲ. ಈ ಮಹಾನಗರ ಪಾಲಿಕೆ ನಿರ್ಮಿಸಿರುವಂತ ಕಸದ ಗುಡ್ಡ ಇದು. ನಾಗೇಂದ್ರ ಬಾಬು, ಕರ್ನಾಟಕದ ಅತಿ ದೊಡ್ಡ ಮಹಾನಗರ ಪಾಲಿಕೆಗಳಲ್ಲಿ 2ನೇ ಸ್ಥಾನದಲ್ಲಿರೋದು ಈ ಮಹಾನಗರ ಪಾಲಿಕೆ. ಮಹಾನಗರ ಪಾಲಿಕೆಯ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇವತ್ತು ಈ ಸ್ಥಳ 29 ಎಕರೆ ಜಾಗ ಗುಡ್ಡ ನಿರ್ಮಾಣ ಆಗಿದೆ ಕಸದಿಂದ. ಈ ಸ್ಥಳದಲ್ಲಿ ಯಾವುದೇ ಕ್ಷಣದಲ್ಲಿ ಬೆಂಕಿ ಹೊತ್ತಿ ಉರಿಬಹುದು. ಮುಸುಕಿನ ವಾತಾವರಣ ಕಾಣಿಸ್ತಿದೆಯಲ್ಲ ನಾಗೇಂದ್ರ ಬಾಬು, ಅದು ಯಾವುದೇ ಮಂಜಲ್ಲ, ಅದು ಹೊಗೆ. ಅದು ಕೆಲವೇ ಕ್ಷಣದ ಹಿಂದೆ ಇಲ್ಲಿ ಬೆಂಕಿ ಹೊತ್ತಿಕೊಂಡಾಗ ಟ್ಯಾಂಕರ್ನಲ್ಲಿ ಬಂದು ಬೆಂಕಿಯನ್ನ ನಂದಿಸಿದ್ರು. ಹೊಗೆ ಆಡ್ತಾ ಇದೆ ಒಂದು ಕಡೆಯಲ್ಲಿ. ಸ್ಮಾರ್ಟ್ ಸಿಟಿ, ವಾಣಿಜ್ಯ ನಗರಿ ಈ ಹುಬ್ಬಳ್ಳಿಯ ಅವ್ಯವಸ್ಥೆ. ನಾಗೇಂದ್ರ ಬಾಬು, ಎಂತ ಪರಿಸ್ಥಿತಿ ಅಂತ ಹೇಳಿದ್ರೆ ಇಲ್ಲಿನ ಜನ ದಯಾ ಮರಣವನ್ನ ಕೋರ್ತಾ ಇದ್ದಾರೆ. ನೋಡಿ, ಆ ಭಾಗದಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಮನೆಗಳ ಜಾಗ, ನಿವಾಸಿಗಳಿರುವಂತ ಜಾಗ.
ಈ ಹುಬ್ಬಳ್ಳಿಯ ಹೃದಯ ಭಾಗದಲ್ಲಿ ವಾಸಿಸುವಂತ 20 ಲಕ್ಷ ಜನ ಏನಿದಾರಲ್ಲ, ಈ ಜಾಗದ ಆಸುಪಾಸಿನಲ್ಲೇ ಬದುಕ್ತಾ ಇದ್ದಾರೆ. ಈ ಮುಸುಕಿನ ಹೊಗೆ ಆ ಮನೆಯ ಮಂದಿ ಇವತ್ತು ನೆರಳಾಡ್ತಾ ಇದ್ದಾರೆ. ಎಷ್ಟೋ ಜನ ಅಲ್ಲಿ ಹಾಸಿಗೆ ಹಿಡಿದಿದ್ದಾರೆ. ಎಷ್ಟೋ ಜನ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಆ ಬಿಲ್ಡಿಂಗ್ ನಲ್ಲಿ ನೆರಳಾಡ್ತಾ ಇದ್ದಾರೆ. ಪಾಲಿಕೆಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಸುಮಾರು 100-200 ವರ್ಷದ ಕಸ ಇಲ್ಲಿದೆ ನಾಗೇಂದ್ರ ಬಾಬು, ತೋರಿಸ್ತೀನಿ, ಹೋಗ್ಲಿಕ್ಕಾಗಲ್ಲ ಜಾಸ್ತಿ ಹೊತ್ತಿಲ್ಲಿ. ಈ ಜಾಗದಲ್ಲಿ 100-200 ವರ್ಷದ ಕಸ ಇದೆ. ಆ ಕಡೆ ಕಾಣಿಸ್ತಿರುವಂತ ಗುಡ್ಡ, ಕಸದ ಗುಡ್ಡ, ನಾಯಿಗಳು ಸತ್ತು ಬಿದ್ದಿದ್ದಾವೆ, ದನಕರುಗಳು ಸತ್ತು ಬಿದ್ದಿದ್ದಾವೆ. ಆ ಕಡೆಯಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಬೆಂಕಿಯನ್ನ ನಂದಿಸೋದಕ್ಕೆ ಈ ತ್ಯಾಜ್ಯ ಎಲ್ಲಿನೂ ಇದೆ, ಇದು ಕೊಳೆತು ಆಸಿಡ್ ಆಗಿ ಬೆಂಕಿ ಉಂಟಾಗ್ತಾ ಇದೆ. ಆ ಬೆಂಕಿ ನಂದಿಸೋದಕ್ಕೆ ದೊಡ್ಡ ಟ್ಯಾಂಕರ್ ಅನ್ನು ಮಾಡಿದ್ದಾರೆ. ಆ ಟ್ಯಾಂಕರ್ ಅಲ್ಲಿ ಇದೆ ನಾಗೇಂದ್ರ ಬಾಬು, ಅದನ್ನು ಕೂಡ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಾ ಇರುವಂತ ಆ ಒಂದು ಘಟಕ ಇದೆಯಲ್ಲ, ಇಲ್ಲಿರುವಂತ ಕಸವನ್ನ ವಿಲೇವಾರಿ ಮಾಡೋದಕ್ಕಿರುವಂತ ಘಟಕ. ಆದ್ರೆ 2 ವರ್ಷ ಆಗಿದೆ, ಕೋಟಿ ರೂಪಾಯಿ ಖರ್ಚು ಮಾಡಿದಂತ ಘಟಕ ಇವತ್ತು ಶಟ್ ಡೌನ್ ಆಗಿದೆ. ಮಿಷಿನರಿಗಳೆಲ್ಲ ಸುಮ್ಮನೆ ನಿಂತ್ಕೊಂಡಿದ್ದಾವೆ, ಯಾವುದೇ ಆಪರೇಷನ್ಸ್ ನಡೀತಾ ಇಲ್ಲ. ಸುಮಾರು 29 ಎಕರೆ ಜಾಗದಲ್ಲಿ ಆವರಿಸ್ಕೊಂಡಿರುವಂತ ಈ ಗುಡ್ಡದ ಅನಾಚಾರ ಎಷ್ಟು ಅಂತ ಕೇಳಿದ್ರೆ ನೋಡ್ಬೇಕು ನಾಗೇಂದ್ರ ಬಾಬು. ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನ 4ನೇ ಸ್ಥಾನದಲ್ಲಿರುವಂತ ಪ್ರಹ್ಲಾದ್ ಜೋಶಿ ಅವರ ತವರು ಜಿಲ್ಲೆಯಲ್ಲಿ ಈ ಅನಾಚಾರಕ್ಕೆ ಇವತ್ತು ಜನ ರೋಸಿ ಹೋಗಿದ್ದಾರೆ. ಹೇಗಿದೆ ಅಂತ ಹೇಳಿದ್ರೆ ನೋಡಿ, ಮಣ್ಣು ಹಾಕಿದ್ದಾರೆ, ಬೆಂಕಿ ನಂದಬೇಕು ಅಂತೇಳಿ ಮಣ್ಣು ಹಾಕಿದ್ದಾರೆ, ಮುಚ್ಚುವ ಕೆಲಸ ಮಾಡಿದ್ದಾರೆ. ಆದ್ರೆ ರಿಪಬ್ಲಿಕ್ ಕನ್ನಡ ಇವತ್ತು ಬಯಲು ಮಾಡ್ತಾ ಇದೆ ಈ ಅಸಲಿ ಸತ್ಯವನ್ನ, ಈ ಮುಖವಾಡವನ್ನ. ನೋಡಿ, ನೀವು ಅಲ್ಲಿಗೆ ಹೋದಾಗ ನಿಮಗೆ ಸುದ್ದಿ ಮಾಡದಂತೆ ತಡೆ ಹಿಡಿಯುವಂತ ಕೆಲಸ ಕೂಡ ಆಗುತ್ತೆ. ನೀವು ಮಾಸ್ಕ್ ಬಿಚ್ಚಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿದ್ರೆ ಆದ್ರೂ ಕೂಡ ಆಗ್ತಾ ಇಲ್ಲ. ಇನ್ನೆಂಥ ದುಸ್ಥಿತಿಗೆ ಬಂದೊದಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮತ್ತೆ ಸಂಪರ್ಕ ಮಾಡ್ತೀನಿ. ರಂಜಿತ್, ಪ್ರಕಾಶ್, ಪಾಲಿಕೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಪ್ರಶ್ನೆ ಮಾಡಿದ್ರ ಈ ವಿಚಾರವಾಗಿ? ಪ್ರಕಾಶ್, ಖಂಡಿತ ನಾಗೇಂದ್ರ ಬಾಬು, ನನ್ನ ಕೊಲೀಗ್ ರಂಜಿತ್ ಹೇಳದಂತೆ ಇದು ಯಾವುದೇ ಒಂದು ಮಲೆನಾಡಿನ ಗುಡ್ಡ ಅಲ್ಲ, ಮಲೆನಾಡಿನ ಗುಡ್ಡದಿಂದ ಬರ್ತಾ ಇರುವಂಥ ಇಬ್ಬನಿಯಲ್ಲ. ನಾನು ಈ ಗುಡ್ಡದಿಂದ ತಮಗೆ ಪ್ರತ್ಯಕ್ಷವಾದಂಥ ವರದಿಯನ್ನು ನೀಡ್ತಾ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಅಧಿಕಾರಿಗಳು ಅನ್ಸ್ಕೊಂಡವರು, ಜನಪ್ರತಿನಿಧಿಗಳು ಅನ್ಸ್ಕೊಂಡವರು AC ರೂಮಲ್ಲಿ ಕೂತ್ಕೋತಾರೆ. ಆದರೆ ಜನರ ಸಮಸ್ಯೆಗೆ ಸ್ಪಂದನೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದು ಸಾಕಷ್ಟು ದುರದೃಷ್ಟಕರ ಅಂತಲೇ ಹೇಳ್ಬೋದು. ಯಾಕಂದರೆ ಸುಮಾರು 29 ಎಕರೆ ಪ್ರದೇಶದಲ್ಲಿ ಏನು ಸಂಗ್ರಹ ಆಗಿರುವಂಥ ಈ ಒಂದು ಕಸ ನಿನ್ನೆ ಮೊನ್ನೆದಲ್ಲ, ಕಳೆದ 40, 50, 60 ವರ್ಷಗಳಿಂದ ಸಂಗ್ರಹವಾಗಿರುವಂಥ ಕಸ ಇದು. ಈ ಕಸದಿಂದ ಏನು ಬೆಂಕಿ ಹತ್ಕೊಳ್ಳುತ್ತೆ, ಆ ಬೆಂಕಿಯಿಂದ ಹೊಗೆ ಏನು ಆವರಿಸುತ್ತೆ, ಸುತ್ತಮುತ್ತಲಿನ ಜನರಿಗೆ ಈ ಒಂದು ಮಾರಕ ಕಾಯಿಲೆಯನ್ನು ಉಂಟು ಮಾಡುವಂಥ ಒಂದು ಹೊಗೆ ಅಂತಲೇ ಹೇಳ್ಬೋದು. ನಾನು ಹೊಗೆ ಯಾವ ರೀತಿ ಆವರಿಸ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ಪ್ರತ್ಯಕ್ಷವಾಗಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಭಾಗದ ಸಂಪೂರ್ಣ ನೇಕಾರ್ ನಗರ ಇರ್ಬೋದು, ಈಶ್ವರ್ ನಗರ ಇರ್ಬೋದು, ಅದೇ ರೀತಿ ಸುತ್ತಮುತ್ತಲು ಗಂಗಿವಾಳ, ರಾಯನಾಳ, ಹೀಗೆ 10 ಹಳ್ಳಿಗಳಿಗೆ ಈ ಒಂದು ಹೊಗೆ ಪಸರಿಸುತ್ತೆ, ಹೊಗೆ ಆವರಿಸುತ್ತೆ. ಈ ಹೊಗೆಯಿಂದ ಯಾವ ರೀತಿ ಜನರಿಗೆ ಮಾರಕವಾದಂತಹ ರೋಗಗಳು ಏನು ಉತ್ಪತ್ತಿ ಆಗ್ತಾ ಇದ್ದಾವೆ ಅನ್ನೋದು ಸೌಜನ್ಯಕ್ಕೂ ಕೂಡ ಅಧಿಕಾರಿಗಳಿಗೆ ಇದು ಗೊತ್ತಾಗ್ತಾ ಇಲ್ವಾ, ಈ ಭಾಗದ ಜನಪ್ರತಿನಿಧಿಗಳಿಗೆ ಇದು ಗೊತ್ತಾಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ನಮಗೆ ಕಾಡುತ್ತೆ. ಒಂದು ಕಡೆ ನೋಡಿದರೆ ಇದೆಲ್ಲ ಮಲೆನಾಡಿನ ಪ್ರದೇಶದಲ್ಲಿ ಯಾವ ರೀತಿ ಇಬ್ಬನಿ ಉಂಟಾಗುತ್ತೆ, ಇಬ್ಬನಿ ಏನು ಆವರಿಸುತ್ತೆ, ಆ ರೀತಿ ಹೊಗೆ ಈ ಭಾಗದ ಜನರಿಗೆ ಸಾಕಷ್ಟು ಮಾರಕವಾದಂಥ ರೋಗವನ್ನು ಉತ್ಪತ್ತಿ ಮಾಡುವಂಥ ಒಂದು ವಾತಾವರಣ ಇಲ್ಲಿ ಉಂಟಾಗ್ತಾ ಇದೆ. ಪ್ರತಿದಿನ ಸ್ಥಳೀಯರು ನಿಜಕ್ಕೂ ಕೂಡ ಹೇಗೆ ಅಲ್ಲಿ ಜೀವನ ನಡೆಸ್ತಿದ್ದಾರೆ ಅಂತ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ರಂಜಿತ್ ಮತ್ತೆ ಪ್ರಕಾಶ್ ಇಬ್ರನ್ನು ಕೂಡ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ. ಮುಂದಿನ ಹಂತದಲ್ಲಿ ನೀವು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿ ಯಾಕೆ ಈ ಇಂಥ ಒಂದು ದಿವ್ಯ ನಿರ್ಲಕ್ಷ್ಯ ಅಂತೇಳಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಥ್ಯಾಂಕ್ ಯು ಇಬ್ರಿಗೂ.